ನಮಸ್ಕಾರ ಸ್ನೇಹಿತರೆ, KCET 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, KCET ವಿದ್ಯಾರ್ಥಿಗಳು ವೆರಿಫಿಕೇಶನ್ ಸ್ಲಿಪ್ ಯೂಸ್ ಏನು, ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಇಂದ ಯೂಸ್ ಏನು, ಅದರಲ್ಲಿ ಬರುವಂತಹ ಸೀಕ್ರೆಟ್ ಕೀ ಇಂದ ನಮಗೆ ಏನ್ ಯೂಸ್ ಆಗುತ್ತೆ ಅಂತ ಸಾಕಷ್ಟು ಜನ ಕೇಳ್ತಿದ್ರು. ಮತ್ತೆ ಯಾವಾಗ ಒಂದು ವೆರಿಫಿಕೇಶನ್ ಸ್ಲಿಪ್ ಬಿಡ್ತಾರೆ ಅಂತಾನು ಕೇಳ್ತಿದ್ರು. ಇವೆಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ಹಾಗೆ ವಿದ್ಯಾರ್ಥಿಗಳು ಬಂದ್ಬಿಟ್ಟು ನಮಗೆ ವೆರಿಫಿಕೇಶನ್ ಲೀಸ್ಟ್ ಏನ್ ಬಿಟ್ಟಿದ್ರು ಕ್ಲಾಸ್ ಎ ವಿದ್ಯಾರ್ಥಿಗಳಿಗೆ, ಅದರಲ್ಲಿ ನಮ್ಮ ಒಂದು ರಿಜಿಸ್ಟರ್ ನಂಬರ್ ಮತ್ತೆ ನಮ್ಮ ಒಂದು ಡೇಟ್ ಆಫ್ ಬರ್ತ್ ಕ್ಯಾಪ್ಚರ್ ನ ಬಿಟ್ಟು ನಾವು ಲಾಗಿನ್ ಆದಾಗ ನಮಗೆ ಇನ್ಫಾರ್ಮೇಶನ್ ರಾಂಗ್ ಬರ್ತಿದೆ. SNQ ಕೋಟಾಗ ಎಲಿಜಿಬಲ್ ಇದ್ರು ಎಲಿಜಿಬಲ್ ಇಲ್ಲ ಅಂತ ಬರ್ತಿದೆ. ಇನ್ಕಮ್ ಡೀಟೇಲ್ಸ್ ನಮ್ದು ಕರೆಕ್ಟ್ ಆಗಿ ಬರ್ತಿಲ್ಲ, ಇನ್ಕಮ್ 0 ಅಂತ ತೋರಿಸ್ತಿದೆ, ಇನ್ಕಮ್ ರಾಂಗ್ ತೋರಿಸ್ತಿದೆ. ಇವೆಲ್ಲ ಪ್ರಶ್ನೆಗಳನ್ನು ಕೇಳ್ತಿದ್ರು. ಇವೆಲ್ಲಾ ಪ್ರಶ್ನೆಗಳಿಗೆ ಅದ್ರ ಜೊತೆಗೆ ವೆರಿಫಿಕೇಶನ್ ಸ್ಲಿಪ್ ಯೂಸ್ ಏನು, ಇವೆಲ್ಲ ಅಪ್ಡೇಟ್ಸ್ ನಿಮ್ಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಟ್ಬಿಡಿ. ನೀವು ಕೊಡೋ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ KCET ರಿಲೇಟೆಡ್ ಅಪ್ಡೇಟ್ ಸಿಗುತ್ತೆ, ಸ್ಕಾಲರ್ಶಿಪ್ ಅಪ್ಡೇಟ್ ಸಿಗುತ್ತೆ, ನೀವು ಫ್ರೀ ಆಗಿ ಹಾಸ್ಟೆಲ್ ಯಾವ ರೀತಿ ಪಡ್ಕೋಬೇಕಂತ ಹಾಸ್ಟೆಲ್ ಅಪ್ಡೇಟ್ ಸಿಗುತ್ತೆ. ಎಲ್ಲ ಒಂದು ನೀವು ಬೇರೆ ಇಂಜಿನಿಯರಿಂಗ್ ಕಾಲೇಜಸ್ಗೆ ಹೋಗಿ ಜಾಯಿನ್ ಆದ್ಮೇಲೆ ಎಲ್ಲ ಒಂದು ನಿಮ್ಮ ಯೂನಿವರ್ಸಿಟಿ ಅಪ್ಡೇಟ್ಸ್ ಕೂಡ ಫ್ರೀ ಆಗಿ ಸಿಗ್ತಿರುತ್ತೆ. ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಟ್ಬಿಡಿ. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಈಗ ವೆರಿಫಿಕೇಶನ್ ಸ್ಲಿಪ್ ಯೂಸ್ ಏನು ಅನ್ನುವಂಥದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು. ಏನಪ್ಪಾ ಅಂದ್ರೆ, ಎರರ್ ಬರ್ತಿದೆ ಅಂತ ಹೇಳ್ತಿದ್ರಲ್ಲ ವಿದ್ಯಾರ್ಥಿಗಳು. ಸಾಕಷ್ಟು ಜನ ವಿದ್ಯಾರ್ಥಿಗಳು ನಮ್ದು ಎರರ್ ಬರ್ತಿದೆ, ನಮಗೆ ಡೀಟೇಲ್ಸೇ ತೋರಿಸ್ತಿಲ್ಲ, ರಾಂಗ್ ಇನ್ಫಾರ್ಮೇಶನ್ ತೋರಿಸ್ತಿದೆ, ಕೆಲವ್ರಿಗೆ ಇನ್ಫಾರ್ಮೇಶನ್ ಬರ್ತಿಲ್ಲ, ಈ ರೀತಿ ಎಲ್ಲಾ ಸಮಸ್ಯೆಗಳು ಆಗ್ತಿದೆ ಅಂತ ಹೇಳ್ತಿದ್ರ. ಓಕೆನಾ? ಇನ್ಕಮ್ ಡೀಟೇಲ್ಸ್ ನಿಮ್ದು ಇಲ್ಲಿ ಕರೆಕ್ಟ್ ಆಗಿ ಬರ್ತಿಲ್ಲ, ನೀವು ರೂರಲ್ ಎಲಿಜಿಬಲ್ ಇದ್ರು ನೋ ಅಂತ ತೋರಿಸ್ತಿದೆ, ರೂರಲ್ ಕನ್ನಡ ಮೀಡಿಯಂ ಇವೆಲ್ಲ ಎಲಿಜಿಬಲ್ ಇದ್ರು ಕೂಡ ನೋ ಅಂತ ತೋರಿಸ್ತಿದೆ ಅಂತಾನು ವಿದ್ಯಾರ್ಥಿಗಳು ಕೇಳ್ತಿದ್ರ. ನೋಡಿ, ಕೆಲವೊಂದು ಬಾರಿ ಎರರ್ ಆಗುತ್ತೆ. ನಿಮ್ಗೆ ಆಲ್ರೆಡಿ ನೆನ್ನೆ ವಿಡಿಯೋಸ್ ಅಲ್ಲೇ ತಿಳಿಸಿದ್ದೆ KA ಕಡೆಯಿಂದ. ಒಂದು ಲಾಸ್ಟ್ ಇಯರ್ ಕೂಡ ಇದೇ ರೀತಿ ಆಗಿತ್ತು. ಕೆಲವೊಂದ್ಸತಿ ಈ ರೀತಿ KA ವೆಬ್ಸೈಟ್ ಅಲ್ಲಿ ಎರರ್ ಆಗ್ತಿರುತ್ತೆ, ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಆಗೋದಿಲ್ಲ. ಕೆಲವೊಂದ್ಸರಿ ಅವ್ರು ನಿಮ್ಮ ಡೀಟೇಲ್ಸ್ ಎಲ್ಲಿಂದ ತಗೊಂಡಿರ್ತಾರೋ ಅಲ್ಲಿಂದನೂ ಸಮಸ್ಯೆ ಆಗಿರ್ಬೋದು. ಅದರಿಂದ ಈಗಾಗಲೇ 2 ದಿನ ಆಗಿರುವಂತಹ ಕಾರಣದಿಂದ ನೀವ್ ಏನ್ ಮಾಡ್ತೀರಾ ಅಂದ್ರೆ, ನಿಮ್ಗೆ ಏನೇನ್ ಡೀಟೇಲ್ಸ್ ರಾಂಗ್ ತೋರಿಸ್ತಿದೆ ಅನ್ನುವಂಥದ್ದನ್ನ ನೀವು ಎಲ್ಲ ಒಂದು ಇಲ್ಲಿ ನಂಬರ್ಸ್ ಇದೆ ಅಲ್ಲ, ಈ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ನೀವು ಅವರನ್ನ ಕೇಳಿ. ಒಂದ್ಸತಿ ಕಾಲ್ ಮಾಡಿದ್ರೆ ಕನೆಕ್ಟ್ ಆಗಲ್ಲ. ಮತ್ತೆ ನಾನು ಇನ್ನೊಂದು ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ, ಎಲ್ಲಾ ವಿದ್ಯಾರ್ಥಿಗಳಿಗೆ ಯಾರು ವಿಡಿಯೋ ನೋಡ್ತಿದ್ರು ಎಲ್ಲರೂ ಕಾಲ್ ಮಾಡ್ಬಿಟ್ಟು ಕೇಳಿ, ನಮ್ಗೆ ಈ ತರ ರಾಂಗ್ ಬರ್ತಿದೆ, ಯಾಕೆ ರಾಂಗ್ ಇನ್ಫಾರ್ಮೇಶನ್ ಬರ್ತಿದೆ, ನಮ್ದು ಎಲಿಜಿಬಲ್ ಇದ್ರು ಎಲಿಜಿಬಲ್ ಇಲ್ಲ ಅಂತ ತೋರಿಸ್ತಿದೆ, ಯಾಕೆ ಅನ್ಬಿಟ್ಟು ಕಾಲ್ ಮಾಡಿ ಕೇಳಿ. ಓಕೆನಾ? ಒಬ್ಬ ವಿದ್ಯಾರ್ಥಿದು ಕಾಲ್ ಕನೆಕ್ಟ್ ಆದ್ರೂ ಸಾಕು. ನೀವು ವಿದ್ಯಾರ್ಥಿ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರ KA ಅವ್ರ ಕಾಲ್ ಪಿಕ್ ಮಾಡಿ ಏನ್ ಹೇಳಿದ್ರು ಅನ್ನುವಂಥದ್ದನ್ನ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳಿ, ಇಲ್ಲ ನೀವೇನಾದ್ರೂ ರೆಕಾರ್ಡ್ ಮಾಡ್ಕೊಂಡಿದ್ರೆ ಕಾಲನ್ನ, ಆ ರೆಕಾರ್ಡ್ ಅನ್ನ ನನಗೆ ಶೇರ್ ಮಾಡಿ. ಯೂಟ್ಯೂಬ್ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಗೊತ್ತಾಗುತ್ತೆ. ಮತ್ತೆ ಕಾಮೆಂಟ್ ಬಾಕ್ಸ್ ಅಲ್ಲೂ ನೀವು ಟೈಪ್ ಮಾಡಿ ಬರಿಬಹುದಾಗಿರುತ್ತೆ. ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲೂ ಬರಿಬಹುದು ನೀವು ಏನ್ ಹೇಳಿದ್ರು ಅಂತ. ಈಗ ನೋಡಿ, ನಾನು ಕೂಡ ಟ್ರೈ ಮಾಡ್ತೀನಿ. ಈಗ 10:30 5:30 ಅವ್ರು ಅವೈಲೇಬಲ್ ಇರ್ತಾರೆ. ಈಗ ಬೆಳಿಗ್ಗೆ 10:30 ಸಂಜೆ 5:30 ಅವೈಲೇಬಲ್ ಇರ್ತಾರೆ. ಎಲ್ಲರೂ ಪ್ರತಿಯೊಬ್ರು ಕಾಲ್ ಮಾಡಿ, ಒಂದು ಲಕ್ಕಿದ್ದು ಒಬ್ರು ಕಾಲ್ ಕನೆಕ್ಟ್ ಆದ್ರೂ ಸಾಕು, ನೀವು ಇನ್ಫಾರ್ಮೇಶನ್ ತಿಳ್ಕೊಳ್ಳಿ, ಯಾಕೆ ಈ ರೀತಿ ಎರರ್ ಬರ್ತಿದೆ ಏನೋ ಅಂತ. ಅವಾಗ ಅವ್ರು ಹೇಳ್ತಾರೆ ಸ್ವಲ್ಪ ಸಮಸ್ಯೆ ಆಗಿದೆ, ಕೆಲವು ದಿನದಲ್ಲೇ ಅಪ್ಡೇಟ್ ಆಗುತ್ತೆ, ಅದ್ರ ಬಗ್ಗೆ ಎರರ್ ಆಗಿರೋದ್ರ ಬಗ್ಗೆ ಒಂದು ನೋಟಿಫಿಕೇಶನ್ ಬಿಡ್ತೀವಿ, ಏನೋ ಒಂದು ಅವ್ರು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಎಲ್ಲರೂ ಕಾಲ್ ಮಾಡಕ್ ಟ್ರೈ ಮಾಡಿ. ಒಂದು ಕಾಲ್ ಕನೆಕ್ಟ್ ಆದ್ರೂ ಸಾಕು, ಎಲ್ಲ ವಿದ್ಯಾರ್ಥಿಗಳಿಗೆ ಮಾಹಿತಿ ಸಿಗುತ್ತೆ. ಈಗ ಈ ವಿಡಿಯೋನ ತುಂಬಾ ಜನ ವಿದ್ಯಾರ್ಥಿಗಳು ನೋಡ್ತಿರ್ತೀರ, ಒಬ್ರು ಕಾಲ್ ಕನೆಕ್ಟ್ ಆದ್ರೂ ಎಲ್ಲ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಕಾಲ್ ಮಾಡಿ. ಕಾಲ್ ಮಾಡ್ಬೇಕಾದ್ರೆ ರೆಕಾರ್ಡ್ ಮಾಡ್ಕೊಳ್ಳಿ ಅವ್ರು ಏನ್ ಹೇಳಿದ್ದಾರೆ ಅನ್ನುವಂಥದ್ದನ್ನ. ಒಂದ್ ವೇಳೆ ನಿಮ್ಮ ಕೈಯಲ್ಲಿ ರೆಕಾರ್ಡ್ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ನೀವು ಟೈಪ್ ಮಾಡ್ಬಿಟ್ಟೆ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ತಿಳಿಸಿ ಅವ್ರು ಏನ್ ಇನ್ಫಾರ್ಮೇಶನ್ ಕೊಟ್ಟರು ಅನ್ನೋದನ್ನ. ಆಗ ಎಲ್ಲ ವಿದ್ಯಾರ್ಥಿಗಳಿಗೂ ತಿಳಿಸೋಣ, ಅದು ಎಲ್ಲ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಎಲ್ಲರೂ ಟ್ರೈ ಮಾಡಿ. 1-2 ಸರಿ ಟ್ರೈ ಮಾಡಿದ್ರೆ ಕಾಲ್ ಕನೆಕ್ಟ್ ಆಗಲ್ಲ, ಒಂದ್ 10 ಸರಿ ಆದ್ರೂ ಟ್ರೈ ಮಾಡಿ. ಓಕೆನಾ? ಮತ್ತೆ ಇಮೇಲ್ ಐಡಿಗೂ ಇಮೇಲ್ ಮಾಡ್ತೀರಾ ಅಂದ್ರೆ ಇಮೇಲ್ ಮಾಡಿ. ಇಮೇಲ್ಗೆ ಅಷ್ಟು ಬೇಗ ರಿಪ್ಲೈ ಬರಲ್ಲ, ಆದ್ರೂ ಇಮೇಲ್ ಮಾಡಿರಿ. ಟ್ರೈ ಮಾಡೋಣ. ಓಕೆ? ಈಗ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಸ್ಲಿಪ್ ಏನಕ್ಕೆ ಯೂಸ್, ವೆರಿಫಿಕೇಶನ್ ಸ್ಲಿಪ್ ಏನಕ್ಕೆ ಯೂಸ್ ಆಗುತ್ತೆ ಹೇಳಿ ಅಂತ ಹೇಳ್ತಿರ್ತೀರಲ್ಲ. ನಿಮ್ದು ಡಾಕ್ಯುಮೆಂಟ್ಸ್ ವೆರಿಫೈ ಆಗಿದೆ ಅಲ್ಲ, ಈಗ ನೀವೆಲ್ಲ ಹೇಳ್ತಿರ್ತೀರಾ ರೂರಲ್ ಕೋಟಾಗ ನೀವು ಎಲಿಜಿಬಲ್ ಇದಿರೋ, ಕನ್ನಡ ಮೀಡಿಯಂಗೆ ಎಲಿಜಿಬಲ್ ಇದಿರೋ ಇಲ್ಲೋ ನಿಮ್ಗೆ ಗೊತ್ತಾಗ್ತಿಲ್ಲ ಅಂತ. ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಕೊಡ್ತಾರೆ, ಅದರಲ್ಲಿ ಕರೆಕ್ಟ್ ಆಗಿ ಬರುತ್ತೆ ನಿಮ್ದು. ರೂರಲ್ಗೆ ನೀವು ಎಲಿಜಿಬಲ್ ಇದ್ರೆ ರೂರಲ್ ಕೋಟಾದಲ್ಲಿ ತೋರಿಸುತ್ತೆ, ಕನ್ನಡ ಮೀಡಿಯಂಗೆ ಎಲಿಜಿಬಲ್ ಇದ್ರೆ ತೋರಿಸುತ್ತೆ. ಈಗ ನಿಮ್ಗೆ ರೆಫರೆನ್ಸ್ಗೆ ಒಂದು ವೆರಿಫಿಕೇಶನ್ ಸ್ಲಿಪ್ ತೋರಿಸ್ತೀನಿ ನೋಡಿ, ಲಾಸ್ಟ್ ಇಯರ್ದು. ನೋಡಿ, ಇಲ್ಲಿ ನೀವು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನೋಡ್ಕೋಬಹುದು. ಈ ಕಡೆ ನೋಡ್ಕೊಳ್ಳಿ, ಅದೆಲ್ಲ ರ್ಯಾಂಕಿಂಗ್ ಆ ಸೈಡ್ ಇರುವಂತದ್ದು, ಲೆಫ್ಟ್ ಸೈಡ್ ಇರುವಂತದ್ದು. ರೈಟ್ ಸೈಡ್ ನೋಡ್ಕೊಳ್ಳಿ, ಸ್ವಲ್ಪ ಬ್ಲರ್ ಇದೆ ನೋಡ್ಕೊಳ್ಳಿ. ಆದ್ರೂ ನಿಮ್ಗೆ ಜಸ್ಟ್ ಫಾರ್ ರೆಫರೆನ್ಸ್ ತೋರಿಸ್ತಿದ್ದೀನಿ. ರೂರಲ್ ಕೋಟಾ ಎಸ್, ಕನ್ನಡ ಮೀಡಿಯಂ ಎಸ್, ಹೈದರಾಬಾದ್ ಕರ್ನಾಟಕ ನೋ, ಇಲ್ಲಿ JK ಮೈಗ್ರೆಂಟ್, ನ್ಯೂಮರರಿ ಕೋಟಾ ಅಂದ್ರೆ SNQ ಕೋಟಾ ಎಸ್, ಇನ್ಕಮ್ ಆಸ್ ಪರ್ ತಹಸೀಲ್ದಾರ್ ಸರ್ಟಿಫಿಕೇಟ್. ನೋಡಿ, ನಿಮಗೆ ಇದು ಒರಿಜಿನಲ್ ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಬಿಡ್ತಾರೆ. ಈ ಒಂದು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನಿಮ್ದು ಕರೆಕ್ಟ್ ಡೀಟೇಲ್ಸ್ ಆದ್ರೆ ಬರುತ್ತೆ. ನಿಮ್ದೆಲ್ಲ ಕರೆಕ್ಟ್ ಆಗಿದ್ರೆ, ನಿಮ್ದು ಕರೆಕ್ಟ್ ಆಗಿ ಅಪ್ಡೇಟೆಡ್ ಡೀಟೇಲ್ಸ್ ಆದ್ರೆ ಇಲ್ಲಿ ಬಂದೇ ಬರುತ್ತೆ.
ಈ ರೀತಿಯಾಗಿ ವೆರಿಫಿಕೇಶನ್ ಸ್ಲಿಪ್ ಆದ್ರೆ ಇರುತ್ತೆ, ಓಕೆನಾ. ಈಗ ಮತ್ತೆ ನಿಮ್ಗೆ ಮೈನ್ ಏನಪ್ಪ ನಿಮ್ಗೆ ಯೂಸು ಅಂದ್ರೆ ಅಪ್ಲಿಕೇಶನ್ ನಂಬರ್, ಸೀಕ್ರೆಟ್ ಕೀ. ಅದರಲ್ಲೂ ತುಂಬಾನೇ ಇಂಪಾರ್ಟೆಂಟ್ ಏನಂದ್ರೆ ಸೀಕ್ರೆಟ್ ಕೀ ಇಲ್ಲ ಅಂದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೂ ಆಗಲ್ಲ, ಇಂಜಿನಿಯರಿಂಗ್ ಸೀಟ್ ಪಡ್ಕೊಳ್ಳೋಕ್ಕೂ ಆಗಲ್ಲ. ನೀವು ಆಪ್ಷನ್ ಎಂಟ್ರಿ ಮಾಡಬೇಕು ಅಂದ್ರೆ ಈ ಒಂದು ಸೀಕ್ರೆಟ್ ಕೀ ತುಂಬಾನೇ ಇಂಪಾರ್ಟೆಂಟು. ಈ ಒಂದು ಸೀಕ್ರೆಟ್ ಕೀಯನ್ನ ಯಾರಿಗೂ ಶೇರ್ ಮಾಡಬೇಡಿ. ನಿಮ್ಮ ಒಂದು ಸೀಕ್ರೆಟ್ ಕೀ ನಿಮ್ಮ ಡೀಟೇಲ್ಸ್ ತಿಳ್ಕೊಂಡು ಬೇರೆಯವರು ಕೂಡ ನಿಮ್ಮ ಆಪ್ಷನ್ ಎಂಟ್ರಿ ಅನ್ನ ಮಾಡಬಹುದು. ಅದರಿಂದ ಈ ಸೀಕ್ರೆಟ್ ಕೀಯನ್ನ ಯಾರ ಬಳಿನೂ ಶೇರ್ ಮಾಡಬಾರ್ದು. ಇದು KE ಅವ್ರು ಮತ್ತೆ ಮತ್ತೆ ಹೇಳಿರ್ತಾರೆ, ನೀವು ಎಲ್ಲಂದ್ರೆ ಅಲ್ಲಿ ಪಬ್ಲಿಕ್ ಅಲ್ಲಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಎಲ್ಲೂ ಶೇರ್ ಮಾಡಬೇಡಿ. ಈ ಒಂದು ಸೀಕ್ರೆಟ್ ಕೀಯನ್ನ ನೀವು ಶೇರ್ ಮಾಡಬಾರ್ದು. ಈಗ ಹೇಳ್ತಿದ್ದೀನಿ, ಈ ಸೀಕ್ರೆಟ್ ಕೀ ಇಂದಾನೆ ನೀವು ಲಾಗಿನ್ ಆಗಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗುತ್ತೆ. ಮೈನ್ ನಿಮ್ಗೆ ವೆರಿಫಿಕೇಶನ್ ಸ್ಲಿಪ್ ಕೆಲವ್ರಿಗೆ ಗೊತ್ತಿರುತ್ತೆ, ನಮ್ಮ ಡಾಕ್ಯುಮೆಂಟ್ಸ್ ಅಲ್ಲಿ ವೆರಿಫೈ ಆಗಿರುತ್ತೆ. ಮೈನ್ ಆಗಿ ಯೂಸ್ ಇರುವಂತದ್ದು ಏನಂದ್ರೆ ವೆರಿಫಿಕೇಶನ್ ಸ್ಲಿಪ್ ಈ ಒಂದು ಸೀಕ್ರೆಟ್ ಕೀಗೆ. ಈ ಒಂದು ಸೀಕ್ರೆಟ್ ಕೀ ಇದ್ರೇನೆ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಸಾಧ್ಯ. ನೋಡಿ ಇಲ್ಲಿ ನೋಟಲ್ಲಿ ಕೂಡ ಕೊಟ್ಟಿದ್ದಾರೆ, ಪ್ಲೀಸ್ ಯೂಸ್ ದಿಸ್ ಫಾರ್ ಆಪ್ಷನ್ ಎಂಟ್ರಿ, ಕೀಪ್ ದಿಸ್ ಕಾನ್ಫಿಡೆನ್ಷಿಯಲ್. ಇದನ್ನ ಆಪ್ಷನ್ ಎಂಟ್ರಿಗೆ ಯೂಸ್ ಮಾಡಿ, ಕೀಪ್ ದಿಸ್ ಕಾನ್ಫಿಡೆನ್ಷಿಯಲ್ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಇಲ್ಲಿ ಅಪ್ಲಿಕೇಶನ್ ನಂಬರ್, ಸೀಕ್ರೆಟ್ ಕೀ ಬರುತ್ತೆ, ಓಕೆನಾ. ಈಗ ಹಾಗಾದ್ರೆ ಈ ಒಂದು ವೆರಿಫಿಕೇಶನ್ ಸ್ಲಿಪ್ ನಮಗೀಗ 2024-25ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಯಾವಾಗ ಕೊಡ್ತಾರಂದ್ರೆ ನಿಮ್ಗೆ ಎಲ್ಲ ವಿಡಿಯೋಸ್ ಅಲ್ಲಿ ತಿಳಿಸಿದೀನಿ ಆಲ್ರೆಡಿ. ಜುಲೈ ಮೊದಲನೇ ವಾರದಲ್ಲಿ ಕೊಡ್ತಾರಂತ ಹೇಳಿದ್ದಾರೆ. ನೋಡಿ, ನೀವೆಲ್ಲರೂ ಕಾಲ್ ಮಾಡಿಬಿಟ್ಟು ಅವ್ರು ಏನ್ ಹೇಳ್ತಿದ್ದಾರೆ, ನಿಮ್ಗೆ ಕಾಲ್ ಮಾಡಾದ್ಮೇಲೆ ಅವ್ರು ನಿಮ್ಗೆ ಏನ್ ಇನ್ಫಾರ್ಮೇಶನ್ ಕೊಟ್ಟರು, ಈ ರೀತಿ ಸಮಸ್ಯೆಗಳಾಗ್ತಿದೆ ಅಲ್ಲ ವಿದ್ಯಾರ್ಥಿಗಳಿಗೆ, ಏನು ಒಂದು ಹೇಳಿದ್ದಾರೆ ಅನ್ನುವಂಥದ್ದನ್ನ ಪ್ರತಿಯೊಬ್ರು ನನಗೆ ಇಲ್ಲಿ ಟೆಕ್ಸ್ಟ್ ಮಾಡಿ ಕಾಲ್ ಮಾಡಿಬಿಟ್ಟು ನಿಮ್ಗೆ ಕಾಲ್ ಏನಾದ್ರು ಕನೆಕ್ಟ್ ಆದ್ರೆ ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಪರ್ಸನಲ್ ಆಗಿ ಟೆಕ್ಸ್ಟ್ ಮಾಡಿ. ನಂದು ಇನ್ಸ್ಟಾಗ್ರಾಮ್ ಲಿಂಕ್ ಬಂದ್ಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ.